ಆಟಾಡ್ಬೋದು ಅಂತ. ಬಟ್ ಸ್ನೋ ಪಾರ್ಕ್ ಅನ್ಫಾರ್ಚುನೇಟ್ ಕ್ಲೋಸ್ ಆಗಿದೆ. ಡಾರ್ಲಿಂಗ್. ಸೊ ನಮ್ಮ ಲಹರಿ ಅವರು ಬೇಗ ಹೋಗ್ತಾ ಇದೀವಿ ಅಂತ ನಂಗೆ ಗೊತ್ತಿತ್ತು ನೀವು ಇದೇ ಹೇಳ್ಬಿಡ್ತೀರಾ ಅಂತ ಹುಡುಗಿ ಹೆದರ್ಕತ. ವೆಲ್ಕಮ್ ಟು ಸೌಂದರ್ಯ ಗೌಡ ಯೂಟ್ಯೂಬ್ ಚಾನಲ್. ಸೊ ಈಗ ಟೈಮ್ 5 ಗಂಟೆ ಆಗಿದೆ. ಸೊ ಇವಾಗೆಲ್ಲ ಹೊರಟಿದ್ದೀವಿ, ನಾನು ನಮ್ಮತ್ತೆ ಮಕ್ಕಳಿಬ್ಬರು. ಸೊ ಬ್ಯಾಂಗ್ಳೂರಿಂದ ಹೊರಟಿದ್ದೀವಿ. ಸೊ ಮೈಸೂರಲ್ಲಿ ಒಬ್ಬ ಜಾಯ್ನ್ ಆಗ್ತಾನೆ ಆ್ಯಂಡ್ ಹಾಸನಿಂದ ಇಬ್ಬರು ಬರ್ತಾಯಿದ್ದಾರೆ, ಅವ್ರು ಅಲ್ಲೇ ಜಾಯ್ನ್ ಆಗ್ತಾರೆ ಈಗ ಇದ್ದಾರಂತೆ. ಸೊ ಇಲ್ಲಿಂದ ಹೊರಟಿ ನಾವು ಎಲ್ಲಿಗೆ ಹೋಗ್ತೀವಿ, ಆಟೋದಲ್ಲಿ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ. ಸೊ ನಾಯಂಡಹಳ್ಳಿ ಮೆಟ್ರೋ ಸ್ಟೇಷನಿಂದ ಎಲ್ಲಿಗೆ GRS ಹೋಗ್ತೀವಿ. ಸೊ ನನ್ನ ಫೇಸ್ ಕಾಣಿಸ್ತಾ ಇಲ್ಲ. ಸೊ ನಾನು ಥಿಂಕ್ ಮಾಡ್ತಾಯಿದ್ದೆ ಶೂ ಹಾಕೊಳ್ಳೋಣ ಅಂತ, ಬಟ್ ಬೇಡ, ಶೂ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಬಿಚ್ಚಕ್ಕೆಲ್ಲ. ಗೋ ಫಾರ್ ಶೂಸ್, ಸ್ಲಿಪ್ಪರ್. ಓಕೆ, ಆಟೋ ಬಂದಿದೆ, ನಡಿ ಮಗನೆ. ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಮೈಸೂರಿಗೆ ಹೋಗಿ, ಸೊ ಮೈಸೂರಲ್ಲಿ ಇಬ್ಬರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು GRSಗೆ ಹೋಗ್ತೀವಿ. ಸೊ ಇಲ್ಲಿ ಇವರಿಬ್ರಿಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ರು, ನಂಗೆ ಹಿಂಗೆ ವೀಡಿಯೋ ಮಾಡು ಹಂಗೆ ವೀಡಿಯೋ ಮಾಡು ಅಂತ. ಸೊ ಏನದು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳು? ಹಾಂ, ನಿಜ ಗೊತ್ತಿಲ್ವಾ? ಹಾಂ, ನಿಜ ಗೊತ್ತಿಲ್ವಾ ಹೇಳು, ಎಲ್ಲಿಗೆ ಹೋಗ್ತಾ ಇದ್ದೀವಿ ಮೊನ್ನೆ? ಆಟ ಆಡೋದಕ್ಕೆ. ಎಲ್ಲಿ ಅಂತ ಗೊತ್ತಿಲ್ಲ. ಸೊ ನಾವು ಮೈಸೂರಿಗೆ ಬಂದು ಇಳಿದ್ವಿ, ಅವ್ರು ಬರೋದಕ್ಕೆ ಇನ್ನೂ ಟೈಮ್ ಇದೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಫೈನಲಿ ವಿ ಆರ್ ಇನ್ ಎಲ್ಲಿ ಮೈಸೂರು. ಸೊ ವಿ ಆರ್ ವೇಟಿಂಗ್ ಫಾರ್ ಮನೋಣ್ಣ. ಆಮೇಲೆ ನಮ್ಮ ಮಾವನ ಮಕ್ಳು ಇಬ್ಬರು ಬರ್ತಾ ಇದ್ದಾರೆ. ಸೊ ಪ್ರೀತು ಗೌತುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್. ಅವ್ರು ಬಂದ ತಕ್ಷಣ ಆಟೋ ಮಾಡಿಕೊಂಡು ಎಲ್ಲಿಗೆ ಹೋಗ್ತೀವಿ? ಅವ್ರು ಬಂದ ತಕ್ಷಣ ನಾವು ಆಟೋ ಮಾಡಿಕೊಂಡು ಹೊರಟ್ಬಿಡ್ತೀವಿ. ಸೊ ಈಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಇಲ್ಲೇ ನಾನು ½ an hour ಅಂತ ತೋರಿಸ್ತಾ ಇದೆ. ನಾನು 10 minutes. ಅವ್ರು ಬರ್ತಾರೆ, ಅವ್ರು ಬಂದಮೇಲೆ ನಾವು ತೊಗೊಂಡು ಹೊರಡೋದು. ಎಲ್ಲಿ ಬಂದರು? ಇವನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲ ಅವನೇ. ನೋಡಿ ಗೈಸ್, ಚಪ್ರಿ ಸ್ಟೈಲ್ ಮಾಡ್ಕೊಂಬತ್ತಾರೆ ಇಬ್ರೂ. ಚಪ್ರಿ ಸ್ಟೈಲ್ ಸಿ ನಾನು ಫುಲ್ ಝೂಮ್ ಆಗ್ತೀನಿ ಅವರಿಬ್ಬರಿಗೆ. ಅಯ್ಯೋ ದೊಡ್ಡ ಗಂಡಸ್ರು ಬತ್ತವ್ರೆ ಕಣೋ. ಅಣ್ಣ ಆಟೋ ಅಣ್ಣ ಈಗ. ಅಣ್ಣ ಈಗ ಬಂದ್ರಾ? ಏನಣ್ಣ ಚಪ್ರಿ ಸ್ಟೈಲ್ ಮಾಡ್ತಾ ಇದ್ದೀರಾ? ತೆಗಿರಿ ಅಣ್ಣ, ನಮ್ಮ ಹತ್ರ ಇವೆಲ್ಲ ಚಾಪ್ರಿ ಸ್ಟೈಲ್ ನಡೆಯಲ್ಲ. ಏನು ಕೆಮ್ಮಣ್ಣ? ಬಿಡಿಯೋಣ ಬೇಡ, ನೆಕ್ಸ್ಟು ಗೊತ್ತಿಲ್ಲ ಗೈಸ್. ತಿಂಡಿ ತಿನ್ನಂಗಿಲ್ಲ ನಾವು, ತಿಂಡಿ ತಿಂದಾಯಿತು. ಸೊ ಇವಾಗ ಆಟೋ ಮಾಡಿಕೊಂಡು ಇಲ್ಲಿಂದ GRSಗೆ ಹೋಗ್ತಾ ಇದ್ದೀವಿ. ಸೊ ಗೌತು ಪ್ರೀತು ಕೂಡ ಬಂದರು. ಆಟೋದಿಗೆ 100 rupees ಏನೋ ಕೊಟ್ವಿ ಈ ಕಡೆಯಿಂದ. ಸೊ ಇಲ್ಲಿಂದ GRSಗೆ ಹೋಗಿ ಅಲ್ಲಿ ಟಿಫನ್ ಮಾಡಬೇಕು. ಸೊ ಯಾರೂ ಟಿಫನ್ ಮಾಡಿಲ್ಲ ಆ್ಯಂಡ್ ಮನು ಕೂಡ ಟಿಫನ್ ಮಾಡಿಲ್ಲ. ಸೊ ಅವನಿಗೂ ಹೇಳಿದ್ದೀನಿ, ನೋಡೋಣ ಅಲ್ಲೇ ಯಾವ್ದಾದ್ರು ಹೋಟೆಲ್ಸ್ ಇದ್ದರೆ ಅಲ್ಲೇ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ. ವಿ ಆರ್ ಇನ್ ವೇರ್? ದೇವ್ರು ಯಾಕೋ ಗೊತ್ತಿಲ್ಲ ಇನ್ನೆಲ್ಲವನೇ ಅಂತ. ಬಂದ ನೋಡಿಲ್ಲಿ, ಇಲ್ಲಿ ಬತ್ತಾನಲ್ಲ ನೋಡಿ ಗೈಸ್, ಬತ್ತಾನೆ ಈಗ. ಗುಮ್ಮ ಬಂದಂಗೆ ಬೇಡ. ಸೊ ಇವಾಗ ತಿಂಡಿ ಆಗಿದೆ. ಸೊ ನೆಕ್ಸ್ಟು GRSಗೆ. ಸೊ ತಿಂಡಿ ಆಯಿತು ಗೈಸ್. ಇವಾಗ ನಮ್ಮದು ನಾವೆಲ್ಲ ಚೆನ್ನಾಗಿ ತಿಂದ್ವಿ, ಬಟ್ ಇಲ್ಲಿನೂ ತಿಂಡಿ ಕರೆಕ್ಟಾಗಿಲ್ಲ. ಬೆಳಗ್ಗೆ ಅಲ್ಲೇ ತಿಂಡಿ ತಿನ್ಕೊ ಬರಬೇಕಿತ್ತು, ಬಟ್ ಟೈಮ್ ಆಯಿತು ಅಂತ ನಾವು ತಿಂಡಿ ತಿಂದಿರಲಿಲ್ಲ. ಇವಾಗ ಇಲ್ಲಿ ಬಂದು ತಿಂದ್ವಿ, ಬಟ್ ರಿಯಲಿ ಏನೂ ಚೆನ್ನಾಗಿರಲಿಲ್ಲ. 400 rupees ಬಿಲ್ ಮಾಡಿದ್ರು. ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು. ಪರೋಟ ಅಂತ ಕೊಟ್ಟೋದ್ರೊಳಗೆ ಏನೂ ಇರಲಿಲ್ಲ. ಒಟ್ನಲ್ಲಿ ಹೊಟ್ಟೆ ತುಂಬಿಲ್ಲ, ಅಲ್ಲೋಗಿ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿಂದ ಹೋಗಿ ನಾವು ಆಟಗಳನ್ನ ಆಡಿ. ಸೊ ಫಸ್ಟ್ ನಾನು ಸ್ವಲ್ಪ
ಪ್ರೊಸೀಜರ್ಸ್ ಇದ್ದಾವೆ, ಅವನ್ನೆಲ್ಲ ಮುಗಿಸ್ಕೋಬೇಕು. ಒಳಗಡೆ ಹೋಗಿ ರಿಜಿಸ್ಟರ್ ಎಲ್ಲ ಮಾಡಿಸಿ ಸೈನ್ ಹಾಕಬೇಕು ಅಗ್ರಿಮೆಂಟ್ಗೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಒಳಗಡೆ ಹೋಗ್ತೀವಿ. ಫಸ್ಟ್ ಅಪಾರ್ಟ್ಮೆಂಟ್ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಲೆಟ್ಸ್ ಸಿ. ಸೊ ಇವಾಗ GRSಗೆ ಬಂದ್ವಿ. ಸೊ ಇಲ್ಲಿ ಟಿಕೆಟ್ ಪ್ರೈಸ್ ಎಲ್ಲ ಹಾಕಿದ್ದಾರೆ, ಅದನ್ನು ನೀವು ಹಾಕಿರ್ತೀನಿ. ಸೊ ಇಷ್ಟಿರುತ್ತೆ ಪ್ರೈಸಸ್ಸು. ಸೊ ಆ್ಯಂಡ್ ವೀಕೆಂಡಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಹೋಗಿ ನಾವು ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಎಂಟ್ರಿ ತೊಗೊಂಡ್ವಿ. ನೋಡಿ ಹೇಗಿದೆ ಅಂತ. ಸರ್ 3 ಕಾಂಬೋ ಸ್ನೋ ಪಾರ್ಕ್ ಎಲ್ಲ ಅದು ಸಾಕಾ ಹೇಳಿದೀವಿ. ಸ್ವಲ್ಪ ಕ್ಲೋಸ್ ಆಗಿದೆ ಅಂತ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಬ್ಯಾಂಡ್ ಎಲ್ಲ ಕೊಟ್ಟಿದ್ರು, ಕೈಗೆ ಹಾಕೊತಾ ಇದ್ದೀವಿ. ಸೊ ನೀವೇನಾದ್ರು ಬಜೆಟ್ ಫ್ರೆಂಡ್ಲಿಯಾಗಿ ಬಂದಿದ್ದರೆ ಸೊ ಮನೆಯಿಂದ ತೊಗೊಬನ್ನಿ ಬಟ್ಟೆಗಳನ್ನ, ಇಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಸೊ ಏನಾದ್ರು ನೀವು ಇಲ್ಲೇ ತೊಗೋತೀನಿ ಅಂತ ಅಂದರೆ ಇಲ್ಲೂ ಕೂಡ ಸಿಗುತ್ತೆ. ಸೊ ಇಲ್ಲಿ ಕೂಡ ನೀವು ಹಾಕ್ಕೋಬೋದು. ಬಟ್ ಮನೇಲೇ ಇರುತ್ತಲ್ವ ಡ್ರೆಸ್ಗಳು, ಅವನೇ ತಂದರೆ ಒಳ್ಳೆಯದು. ನೈಲಾನ್ ಆಗಿರಬೇಕು ಬಟ್ಟೆಗಳು. ಸೊ ಅದನ್ನ ಹುಡ್ಕೊಂಡು ಒಂದು 2 ಡೇಸ್ ಮುಂಚೆನೇ ಎತ್ತಿಕೊಂಡ್ರೆ ಒಳ್ಳೆಯದು. ಸೊ ನಾವಿವಾಗ ಕೈಗೆ ಬ್ಯಾಂಡೆಲ್ಲ ಹಾಕಿಸ್ಕೊಂಡು ಸ್ನೋ ಪಾರ್ಕ್ ಹತ್ರ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಸ್ನೋ ಪಾರ್ಕ್ ಏನಾಗಿದೆ, ಕ್ಲೋಸ್ ಆಗಿದೆ ಗೈಸ್. ಸೊ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಸ್ನೋ ಪಾರ್ಕ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಯಾವಾಗ ಓಪನ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಐ ಥಿಂಕ್ March 7th ಅನಿಸುತ್ತೆ. March 7th ಸ್ನೋ ಪಾರ್ಕ್ ಓಪನ್ ಆಗುತ್ತಂತೆ. ಬಟ್ ನನಗೂ ಗೊತ್ತಿಲ್ಲ, ಮೇಂಟೆನೆನ್ಸ್ ಅಂತ ಕ್ಲೋಸ್ ಮಾಡಿದ್ದಾರೆ. ಸೊ ನಾನು ಫುಲ್ ಖುಷಿಯಲ್ಲಿದ್ದೆ, ಫುಲ್ ಸ್ನೋ ಪಾರ್ಕಲ್ಲಿ ಆಟ ಆಡ್ಬೋದು ಅಂತ. ಬಟ್ ಸ್ನೋ ಪಾರ್ಕ್ ಅನ್ಫಾರ್ಚುನೇಟ್ ಕ್ಲೋಸ್ ಆಗಿದೆ. ಸೊ ನಮಗಂತೂ ಗೊತ್ತಿರಲಿಲ್ಲ ಅಲ್ವೇನೋ, ಗೊತ್ತಿತ್ತಾ? ಗೊತ್ತಿರಲಿಲ್ಲ ಗೈಸ್ ನಮಗೂ. ಸೊ ತಿಳ್ಕೊಂಡು ಬನ್ನಿ. ಬಟ್ ನಾನು ಕಾಲ್ ಮಾಡಿದಾಗ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದರು. ಸೊ ಬಟ್ ಕ್ಲೋಸ್ ಆಗಿದೆ. ಅಪಾರ್ಟ್ಮೆಂಟ್ ಮ್ಯೂಸಿಯಮು ಮತ್ತು ಫ್ಯಾಂಟಸಿ ಪಾರ್ಕ್ ಅಷ್ಟೇ ನಮಗೆ ಸಿಗೋದು ಈಗ ನೋಡೋದಕ್ಕೆ. ಸೊ ಅದನ್ನು ನೋಡಿಕೊಂಡು ಈಗ ಫಸ್ಟ್ ಅಪಾರ್ಟ್ಮೆಂಟ್ ಮ್ಯೂಸಿಯಮ್ಗೆ ಹೋಗ್ತೀವಿ. ಸೊ ಮನು ಬಟ್ ಡ್ರೆಸ್ ಚೇಂಜ್ ಮಾಡ್ಕೊಬರಕ್ಕೆ ಹೋಗಿದ್ದೇನೆ. ಸೊ ಅವ್ನು ಡ್ರೆಸ್ ಚೇಂಜ್ ಮಾಡ್ಕೊಬಂದಮೇಲೆ ಏನು ಮಾಡ್ತೀವಿ, ನಾವು ಅಪಾರ್ಟ್ಮೆಂಟ್ ಮ್ಯೂಸಿಯಮ್ಗೆ ಹೋಗ್ತೀವಿ ಗೈಸ್, ಅಷ್ಟೇ. ಸೊ ಚೆನ್ನಾಗಿ ಖಾನ ತಿಂದಿದ್ದೀವಿ, ನಿಜ ಹೊಟ್ಟೆ ತುಂಬಿಲ್ಲ ಕೊಂಡ್ರು. ಎಂಥ ಅಸಹ್ಯವಾಗಿರೋ ಊಟ ಕೊಟ್ಟರು ಗೊತ್ತಾ. ಆ ದುಡ್ಡಿಗೆ ಅದು ವರ್ತೆ ಅಲ್ಲ. ಇಲ್ಲೇ GRS ಪಕ್ಕದ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಹೋಗಿ ಊಟ ಮಾಡಿದ್ವಿ. ಬಟ್ ನಾವು ಬೆಳಗ್ಗೆ ತಿಂದು ಬಂದಿರಲಿಲ್ಲ, ಪ್ರಾಬ್ಲಮ್ ಅದೇ ಆಗಿದ್ದು ನಮಗೆ. ಸೊ ಯಾ, ಮತ್ತೆ ಹೆಂಗೆ ಅನಿಸ್ತೈತೆ? ಫುಲ್ ಜಾಲಿ. ಇವಳು ಬಗ್ ಮಾಡ್ತಾವಳೆ ಗೈಸ್. ಇವಳು ಏನು ಗೊತ್ತೇನೋ, ಕಾಲೇಜ್ನ ಮುಗಿಸ್ಬಿಟ್ಟು 2nd PU ಇವಾಗ ಕೋರ್ಸಿಗೆ ಸೇರ್ಕೋಬೇಕು. ಕೋರ್ಸ್ ಮಾಡು ಅಂತಂದರೆ ಸುತ್ತಾಗಿ ಬಂದವನು ನಮ್ಮ ಜೊತೆಗೆ. ಇಡಿಯಟ್ ವಲ್ಲ. ಬಟ್ ನನ್ನ ಡಾರ್ಲಿಂಗ್ ಗೈಸ್. ಇನ್ನೇನಾದ್ರು ನನಗಿಂತ ದೊಡ್ಡವನಾಗಿದ್ರೆ ಇವನ್ನೇ ಮದುವೆ ಆಯ್ತಿದ್ದ ಗೈಸ್. ನಾನು ಅಕ್ಕ ಆಗಿಬಿಟ್ಟಿದ್ದೀನಿ ಅನ್ಫಾರ್ಚುನೇಟ್ಲಿ. 5-6 ವರ್ಷ ಸ್ವಲ್ಪ ಕುಡ್ಲಿ ಅಷ್ಟೇ. ಇಲ್ಲ ನೋಡಿ ಗೈಸ್, ಯಾವಾಗಲೂ ಇನ್ನು ಹೇಳ್ತೀರಿ ನನಗೆ ಕುಲಿ ಅಂತ ಹೊಟ್ಟೆ ಉಳಿಸ್ತಾನೆ. ಸೊ ಇವಾಗ ಅಪ್ ಡೌನ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಎಂಟ್ರಿ ತೊಗೊಂಡ್ವಿ. ಎಲ್ಲ ಕೂಡ ಸ್ಟಾಫ್ಸು ಫ್ರೆಂಡ್ಲಿಯಾಗಿ ಇದ್ದರೆ, ಚೆನ್ನಾಗೇ ಮಾತಾಡ್ಸಿದ್ರು ನಮಗೆ. ಆ್ಯಂಡ್ ಇಲ್ಲೇನೆಂದರೆ ಫೋಟೋಸ್ನ ಮತ್ತು ವೀಡಿಯೋಸ್ನೆಲ್ಲ ಅವರೇ ತೊಗೊಳ್ತಾರೆ. ಅಲ್ಲೇನಾಗುತ್ತೆ ಅಂದರೆ ಫೋಟೋ ತೆಗೆದಿರೋದನ್ನ ಅವರು ರೊಟೇಟ್ ಮಾಡ್ತಾರೆ. ಸೊ ಅದು ಉಲ್ಟಾ ಕಾಣಬೇಕು ಅಲ್ವಾ, ಸೊ ಅದಕ್ಕೋಸ್ಕರ ರೊಟೇಟ್ ಮಾಡ್ತಾರೆ. ಸೊ ಅದು ನಮಗೆ ಗೊತ್ತಾಗಲ್ಲ, ನಾವು ಹಾಗೆ ಅಪ್ಲೋಡ್ ಮಾಡ್ಕೊತೀವಿ. ಆವಾಗ ಚೆನ್ನಾಗಿ ಬರೋಲ್ಲ ಫೋಟೋಸ್ ಅಂತ ಅವರೇ ತೆಗೆದುಕೊಡ್ತಾರೆ. ಆ್ಯಂಡ್ ವೀಡಿಯೋಸ್ ಕೂಡ ಅವರೇ ಮಾಡಿಕೊಡ್ತಾರೆ ಇಲ್ಲಿ. ಸೊ ಈಗ ನಾವು ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಸ್ವಲ್ಪ ಟೈಮ್ ಕಳೆದ್ಬಿಟ್ಟು ಸ್ವಲ್ಪ ನಿಧಾನ ಮಾಡಿದ್ವಿ ನಾವೇನೇ. ಬನ್ನಿ ನೋಡೋಣ. ಸೊ ಗಾಯ್ಸ್, ಇದು ನಮ್ಮ ಫೋಟೋ ಶೂಟ್ ನಡೀತಾ ಇದೆ. ಈ ಕಡೆ ಬಾ. ಸೊ ಇಷ್ಟು ಆಯಿತು, ಬೇಗ ಮಾಡಿ. ಮಾಡ್ತಾ ಇದ್ದೀವಿ ವಿಡಿಯೋ. ಮಾಡಿಕೊಡ್ಲ ನಾನು? ಹಾಂ ಮಾಡಿಕೊಡಿ. ನೀವು ಫೋಟೋ ತಗೊಳ್ಳಿ ಸಾಕು, ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. ನಮಗೆ ಕನ್ಫ್ಯೂಸ್ ಆಗುತ್ತಲ್ಲ ಸ್ವಲ್ಪ. ಫೋಟೋ ಶೂಟ್ ನಡೀತಾ ಇದೆ. ಆಮೇಲೆ ಸೊ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ವಾಟರ್ ಗೇಮ್ಸ್ಗೆ ಹೋಗಬೇಕಿತ್ತು. ನಾನೇನು ಹೇಳ್ತೀನಿ ಅಂದರೆ,
ಜಾಸ್ತಿ ಹೊತ್ತು ಇಲ್ಲೇ ಇರಬೇಡಿ, ವಾಟರ್ ಗೇಮ್ಸ್ ಕಡೆ ಹೋಗಿಬಿಡಿ ಬೇಗ. ಸೊ ಸ್ನೋ ಪಾರ್ಕ್ ಇದ್ದರೆ ಅದಕ್ಕೂ ಟೈಮ್ ಸಾಕಾಗಲ್ಲ. ನಮಗೆ ಸ್ನೋ ಪಾರ್ಕ್ ಏನು ಇರಲಿಲ್ಲ ಅಲ್ವಾ, ಸೊ ದಟ್ ಸ್ವಲ್ಪ ಇಲ್ಲಿ ಟೈಮಿಂಗ್ಸ್ ಜಾಸ್ತಿನೇ ತೊಗೊಂಡ್ವಿ. ಸೊ ಇಲ್ಲೇ ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಬಾರ್ದು, ನಮ್ಗೆ ಸೆಲೆಕ್ಟೆಡ್ ಫೋಟೋಸ್ನ ತೊಗೊಂಡು ನಾವು ಹೊರಟುಬಿಡ್ಬೇಕು. ಸೊ ಯಾಕಂದರೆ ನಮ್ಗೆ ಅಲ್ಲಿ ಫ್ಯಾಂಟಸಿ ಪಾರ್ಕಲ್ಲಿ ಮತ್ತು ಸ್ನೋ ಪಾರ್ಕಲ್ಲಿ ಟೈಮಿಂಗ್ಸು ಆಗೋಗ್ಬಿಡುತ್ತೆ ಅಂತ. ಸೊ ಈ ಗೇಮ್ ಅಂತೂ ಸಕ್ಕತ್ತಾಗಿತ್ತು, ಫುಲ್ ನಾವೇ ತಿರುಗ್ತಾ ಇದ್ವಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾ ಬನ್ನಿ ನೆಕ್ಸ್ಟ್ ಗೇಮಿಗೆ ಹೋಗೋಣ. ಫುಲ್ ಇಲ್ಲ ಏನೂ ಇಲ್ಲ. ಎಷ್ಟು ಗಂಟೆ ನೋಡಿ? 1 ಗಂಟೆ ಬೇಕಂತೆ. ಹೊರಡೋಣ? ಎಂಥದ ಬೇಡ, ಲಾಲಿ ಬಾ ಬಾ ಮನೆಗೆ ಹೋಗೋಣ. ಆಟೋ ಬುಕ್ ಮಾಡ್ರಿಪ್ಪ, ಹೊರಡೋಣ. ಮೊನ್ನೆ ಸಾಕಾಡ್ತಾಳೆ ಸುತ್ತೈತಿ, ಮನೆಗೆ ಹೋಗ್ಬಿಡೋಣ. ಹಾಂ ಆಟೋ ಬುಕ್ ಮಾಡಿ ಗೊತ್ತಲ್ಲ, ಆಟೋ ನಾವು ಹೇಳಿದ ಮತ್ತೆ ಕೇಳೋದಿಲ್ಲಕ್ಕಂತೇಳು. ಹೊರಡೋಣ ಮನೆಗೆ. ಆಟೋ ಬುಕ್ ಮಾಡಿದ್ದೀರಾ? ಬಂತಾ? ಬಸ್ಸಿಗೆ ಹೋಗೋಣ, ಬಂದ್ಬಿಡಿ ಇಲ್ಲಾಂದರೆ ಸಾಕು. ಬಾಯ್ ಮಾಡಿರ ಜಿಎಸ್ಗೆ, ಬಾಯ್ ಬಾಯ್. ವಿಡಿಯೋ ಮಾಡ್ತಿದ್ದೀನಿ, ಬಾಯ್. ಓಕೆ ಬಾಯ್ ಗೈಸ್. ಈಗ ನಮ್ಮ ವ್ಲಾಗ್ ಇಲ್ಲಿಗೆ ಮುಗ್ದಿದೆ. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಲಹರಿ ಅವರು ಬೇಗ ಹೋಗ್ತಾ ಇದ್ದೀವಿ ಅಂತ ಕೋಪ ಮಾಡ್ಕೊಂಡಾರೆ ಗೈಸ್. ಹಾಂ ಬಾ, ಇವಳು ಒಬ್ಳು ಹೋಗ್ಲಿ, ನಾವು ಒಳಗೆ ಹೋಗೋಣ. ಹೇಳು, ನಂಗೆ ಗೊತ್ತಿತ್ತು ನೀವು ಇದೇ ಸೊಳ್ಬಿಡ್ತೀರಾ ಅಂತವಳೆ. ಗೊತ್ತು ಹೆಂಗಿತ್ತು? ಚೆನ್ನಾಗಿತ್ತು ಅಪ್ಪಣ್ಣನ ಮ್ಯೂಸಿಯಮು? ಖುಷಿ ಆಯ್ತಾ? ಪ್ರೀತು ಬೇಗ ಬಾ ಬೇಬ್ಸ್. ಹೆಂಗಿತ್ತು? ಚೆನ್ನಾಗಿತ್ತು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್. ಹೆಂಗಿತ್ತು ಕಣಮ್ಮ? ಸೂಪರ್ ಸೂಪರ್. ಓಕೆ ಗೈಸ್, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಫ್ಯಾಂಟಸಿ ಪಾರ್ಕ್ಗೆ ಬಂದಿದ್ದೀವಿ. ಬೇಡ, ಹೋಗೋದಿಲ್ಲ ಇವತ್ತು. ಸೊ ಇವಾಗ ಇಲ್ಲಿ ಬ್ಯಾಗೆಲ್ಲ ಚೆಕಿಂಗ್ ಮಾಡಿಸ್ಕೊಂಡು ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಇಲ್ಲಿ ಫೋಟೋಶೂಟ್ ಕೂಡ ಮಾಡಿಕೊಡ್ತಾರೆ, ಹೋಗಿ ಅಲ್ಲಿ ಫ್ರೇಮ್ಸ್ ಕೂಡ ಹಾಕಿಸ್ಕೋಬೋದು ನಾವು. ಸೊ ಎಂಟ್ರಿ ತಗೊತಾ ಇದ್ದೀವಿ, ಬನ್ನಿ. ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಮಾಡಿಕೊಡ್ತಾವ್ರಿ. ಈಗ ನಾವು ವೆಲ್ಕಮ್ ಡ್ರಿಂಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಕಜ್ಜೋ ನಂಗೆ 2 ಕೊಟ್ಟ ಗೈಸ್ ಇವನು. ತಗೊಳ್ಳಿ. ಚಚ್ಚಿಷ್ಟ್ರಾನ ಕೈ ಹಿಡಿ. ನಮ್ಮ ಹುಡುಗಿ ಹೆದ್ರಕತ್ತ ಐತೆ ಆಟ ಆಡೋಕ್ಕೆ. ಯಾಕವ ಹೆದರಿಕೆನಾ? ಕಂತ ನಿಂಗೆ ಹೆದರಿಕೆ ಆಯ್ತಾಯ್ತಾ? ಪಕ್ಕನಾ ಮಳ್ಳಿ. ಸೊ ಎಲ್ಲ ಕುತ್ಕೊಂಡವ್ರೆ, ಸ್ಟಾರ್ಟ್ ಆಯ್ತು ಈಗ. ಹೌದಾ? ಹಾಂ ನೋಡಿ ಈಗ ಗೈಸೋಳು ಅಕ್ಕ ಏನು ಸ್ಪೀಡಾಗಿ ತಿರುಗ್ತಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ರು. ಸೊ ಆಮೇಲೆ ಫುಲ್ಲು ಸ್ಪೀಡಾಗಿ ತಿರುಗಕ್ಕೆ ಸ್ಟಾರ್ಟ್ ಆಯಿತು. ಕಣ್ಣೇ ಬಿಡಲಿಲ್ಲ, ಫುಲ್ ಹೆದ್ರುಕೋಬಿಟ್ರು. ನಾನು ಸ್ವಲ್ಪ ಹೊತ್ತು ನರ್ವಸ್ ಆದೆ ಏನಾಯ್ತೇನೋ ಅಂತ. ಬಟ್ ಚೆನ್ನಾಗಿದ್ಲು, ಕೈ ಹಿಡ್ಕೊತಾ ಇದ್ಲು ಗಟ್ಟಿಯಾಗಿ. ಬಟ್ ಫುಲ್ ಹೆದ್ರುಕೊಂಡು ಯಾವತ್ತೂ ಫುಲ್ ಎಂಜಾಯ್ ಮಾಡಿದ್ವಿ. ಅವಳಿಗೆ ಇದ್ದಿದ್ದು ಕ್ಯೂರಿಯಾಸಿಟಿ ಎಲ್ಲ ಹೊರಟೇ ಹೋಯ್ತು ಈ ಗೇಮ್ ಆದಮೇಲೆ. ಸೊ ಯಾವ ಆಟಕ್ಕೂ ಬರಲೇ ಇಲ್ಲ ಕರೆಕ್ಟಾಗಿ. ಅವಳು ಹೈಟಿಂದ ಬೀಳೋದಕ್ಕಾಗಲಿ, ಯಾವುದೇ ಈ ಥರ ಸ್ವಲ್ಪ ಸ್ಪೀಡ್ ಇದೆ ಅಥವಾ ಹೈಟ್ ಇದೆ ಅಂದರೆ ಯಾವುದಕ್ಕೂ ಬರಲಿಲ್ಲ. ಕೊನೆಗೂ ಕಣ್ಣು ಬಿಟ್ಟಲು, ಮತ್ತೆ ಹೆದ್ರುಕೊಳ್ತಾ ಇದ್ಲು. ಸೊ ಇಲ್ಲಿಂದ ನಾವು ಇನ್ನೊಂದು ಗೇಮಿಗೆ ಹೋದ್ವಿ. ಸೊ ಈ ಗೇಮಲ್ಲಿ ಯಾರೂ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಎಲ್ಲ ಒಳಗಡೆ ಕೂತಿದ್ವಿ ಅಲ್ವಾ. ಸೊ ಇದು ಫುಲ್ ಎಲ್ಲರೂ ಎತ್ತೆತ್ತಿ ಕೆಳಗಡೆ ಆಗ್ತಾಯಿತ್ತು ಗೈಸ್. ಸೊ ಇವಾಗ ಇಲ್ಲಿಂದ ನಾವು ಜೋಕಾಲಿ, ಇದು ನನ್ನ ಫೇವ್ರೆಟ್ ಗೇಮ್ GRS ಅಲ್ಲಿ. ಸೊ ಇದನ್ನು ಮುಗಿಸ್ಕೊಂಡು ನಾವು 3D ಗೇಮ್ ನೋಡೋದಕ್ಕೆ ಹೋದ್ವಿ. ಸೊ ಇಲ್ಲಂತೂ ಫುಲ್ ಎಂಜಾಯ್ ಗುರು. ಅದು ರಿಯಲ್ ಆಗಿ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ, ಆ ಲೆವೆಲ್ಗೆ ಫೀಲ್ ಕೊಡ್ತು ಇದು.
ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ವಾಟರ್ ಗೇಮ್ಸ್ ಕಡೆ ಹೋಗ್ತೀವಿ. ಚಶ್ಮಾ ಚಶ್ಮಾ ಇಲ್ಲೇ ಕೂಚಳಿ, ಅಲ್ಲಿ ಹೋಗು, ಕೆಳಗಡೆ ಹೋಗು ಅಣ್ಣನ ಜೊತೆಗೆ. ಸೊ 3D ಗೇಮ್ ಕೂಡ ಇದೆ ಗಾಯ್ಸ್. ಅಲ್ಲಿ ಅಳಂಗಿಲ್ಲ, ಏನಾರು ಆದರೆ ಹಾಕೋ, ಹೇಳೋ ಹಾಕ್ತೀನಿ, ಹಾಕೋ ಹೇಳ್ತೀನಿ ಹಿಂಗದ್ದೆ ಆಮೇಲೆ. ಮನು ಹಾಕೋ. ಸೊ 3D ಗೇಮ್. ಸೊ ಈಗ 3D ಗೇಮ್ ಎಲ್ಲ ಮುಗಿಸ್ಕೊಂಡು ವಾಟರ್ ಗೇಮ್ ಕಡೆ ಬಂದಿದ್ದೀವಿ. ಸೊ ಇಲ್ಲಿ ನಾನು ಪದ್ದಿ ಸ್ವಲ್ಪ ಎಲ್ಲೂ ಹೋಗ್ತಾ ಇಲ್ಲ, ಬಿಕಾಸ್ ಇಬ್ರಿಗೂ ಸ್ವಲ್ಪ ಭಯ ಜಾಸ್ತಿ. ಸೊ ನನಗೆ ನೀರಂದ್ರೆ ಇನ್ನೂ ಸೊ ಇಲ್ಲಿ ನಮ್ಮ ಪದ್ದಿ ಅಳ್ತಾ ಇದ್ದಾಳೆ, ಅವ್ರೇನೋ ತಮಾಷೆ ಮಾಡಿದ್ರು ಅಂತ, ನಿನ್ನನ್ನು ಕಳಿಸ್ತೀನಿ ಇವಾಗ ಇಲ್ಲೇ ಇಟ್ಕೊಂಡು ಅಂತ. ಸೊ ಫುಲ್ ಅಳ್ತಾ ಇದ್ಲು, ನನ್ನ ಕಳಿಸ್ಬಿಡ್ತಾರೆ ಅವರೆಲ್ಲ ಹೆಂಗೆ ಬಿದ್ದೋದ್ರು ಅನ್ನೋ ಥರ. ಸೊ ಅಲ್ಲಿಂದ ನಾವು ವೇವ್ ಪೂಲಿಗೆ ಬಂದ್ವಿ. ಸೊ ಇಲ್ಲಂತೂ ಲೈಕ್ ಸ್ವಿಮ್ಮಿಂಗ್ ಬರದೇ ಇದ್ರೂ ಆಟ ಆಡ್ಬೋದು. ನಮ್ಮಿಬ್ರಿಗೂ ಸ್ವಿಮ್ಮಿಂಗ್ ಬರೋಲ್ಲ, ನನಗೂ ಲಾಲಿಗೂ. ಸೊ ಸ್ವಲ್ಪ ದೂರನೇ ನಿಂತ್ಕೊಂಡಿದ್ವಿ ನಮ್ಮ ಫೀಟ್ ವೈಸು. ಸೊ ಈಗ ಸೊ ಇದನ್ನು ಸೊ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಮನೆಗೆ ಬಂದಿದ್ದು 12 ಆಯಿತು. ಸೊ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮಲಗೋ ಅಷ್ಟರಲ್ಲಿ 2 ಗೈಸ್. ಸೊ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಾವು. ಸೊ ಒನ್ ಡೇ ಚೆನ್ನಾಗಿ. ಸೊ ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.